ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಕಳೆದ 2 ಬಾರಿ ಅಂದರೆ 2 ಸಲ ವಾಯ್ಸ್ ವಿಡಿಯೋ ಹಾಕಿದ್ದೆ, ಫೇಸ್ ವಿಡಿಯೋ ಹಾಕಿರಲಿಲ್ಲ. ತುಂಬ ಜನ ಆಲ್ರೆಡಿ ಕ್ವಶನ್ ಮಾಡೋಕ್ಕೆ ಶುರು ಮಾಡಿದ್ರಿ. ಸೊ ಹಾಗಾಗಿ ಒಂದು ವಿಷಯದ ಮೂಲಕ ಮತ್ತೊಂದು ವಿಡಿಯೋ ಏನು ಅಂತಂದರೆ, ಇತ್ತೀಚೆಗಷ್ಟೇ ನಮ್ಮ ರಾಜ್ಯದಲ್ಲಿ ತುಂಬ ಚರ್ಚೆ ಆಗ್ತಿರುವಂಥ ವಿಷಯ ಅಂತಂದರೆ ಒಂದು ಒಳ ಮೀಸಲಾತಿ, ಆಮೇಲೆ 56% ರಿಸರ್ವೇಷನ್ ಕೇಸು, ಒಟ್ಟಿನಲ್ಲಿ ಮೀಸಲಾತಿ ವಿಚಾರಗಳು ತುಂಬ ಚರ್ಚೆ ನಡೀತಾ ಇದೆ. ಸೊ ತುಂಬ ಜನ ನಾನು ಕೂಡ ಹಲವಾರು ದಿನಗಳಿಂದ ನೋಡ್ಕೊಂಡ್ ಬಂದಿದ್ದೀನಿ. ಅಂದರೆ ನನ್ನ ಬಾಲ್ಯದ ದಿನಗಳಿಂದಲೂ ಕೂಡ ಮೀಸಲಾತಿ ಅನ್ನೋ ಒಂದು ವಿಷಯ ಬಂತು ಅಂದರೆ ಮೊದಲು ದೂಷಣೆ ಮಾಡುವಂಥದ್ದು ಜನರು ಅಂಬೇಡ್ಕರ್ ಅವ್ರನ್ನ. ಎಸ್ಪೆಷಲಿ ನಮ್ಮ ತಿಳುವಳಿಕೆಯುಳ್ಳ ಜನರ ವರ್ಗದ ಗುಂಪಲ್ಲೇ ಈ ರೀತಿ ಚರ್ಚೆಗಳು ನಡೀತಾ ಇರುತ್ತೆ. ಇತ್ತೀಚೆಗೆ ಒಳ ಮೀಸಲಾತಿ ವಿಷಯದಲ್ಲೂ ಕೂಡ ಹಾಗೆ ಆ್ಯಂಡ್ ಹಲವಾರು ವಿಚಾರಗಳಲ್ಲಿ ಚರ್ಚೆ ಆಗಬೇಕಾದ್ರೆ ಈ ಶಿಕ್ಷಣದಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ, ಉದ್ಯೋಗದಲ್ಲಿ ಮೀಸಲಾತಿ ಕೊಟ್ಟಿದ್ದಾರೆ. ಸೊ ಇದರಿಂದ ನಮಗೆ ಅನ್ಯಾಯ ಆಗುತ್ತೆ, ನಿಮ್ಗೆ ಅನ್ಯಾಯ ಆಗುತ್ತೆ ಅಂತ ಒಂದಿಷ್ಟು ವರ್ಗಗಳು ಆವಾಗ ಧ್ವನಿಯನ್ನು ಎತ್ತಿರುವಂಥದ್ದು ಅದು ಇದು ಆಗ್ತಾ ಇರುತ್ತೆ. ಬಟ್ ಒಂದು ವಿಷಯ ಹೇಳ್ತೀನಿ, ಈ ಮೀಸಲಾತಿ ಮತ್ತು ಅಂಬೇಡ್ಕರ್ ಅವರನ್ನ ವಿರೋಧ ಮಾಡುವಂಥ ಮೊದಲು ನೀವು ಒಂದು ವಿಷಯವನ್ನು ಸ್ಪಷ್ಟವಾಗಿ ನೆನಪಲ್ಲಿಟ್ಕೊಳ್ಳಿ. ಈ ಮೀಸಲಾತಿಯನ್ನು ಜಾರಿ ತಂದವರು, ಈ ಮೀಸಲಾತಿಯನ್ನು ಪ್ರತಿಪಾದಿಸಿದವರು ಮೊಟ್ಟ ಮೊದಲಿಗೆ ಅಂಬೇಡ್ಕರ್ ಅವರಲ್ಲ. ಅದಕ್ಕಿಂತ ಹಿಂದೆ ನೋಡಿ, ಒಂದು ಊರು, ಈಗ ನೋಡಿಯಪ್ಪ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಊರು, ಆ ಊರಲ್ಲಿ ಹೆಚ್ಚಿನ ಜನಸಂಖ್ಯೆ, ತುಂಬ ಪ್ರಬಲರು ಉಳ್ಳವರು ಸ್ಥಿತಿವಂತ ಇದ್ದಾಗ ಒಂದಿಷ್ಟು ಜನರನ್ನ ಶೋಷಣೆ ಮಾಡೋದಕ್ಕೆ ಅಂತಾನೆ ಇಟ್ಕೊಂಡಿರ್ತಾರೆ, ಅವರ ಸೇವೆ ಮಾಡಿಸ್ಕೊಳ್ಳೋದಕ್ಕೆ. ಈ ರೀತಿ ವರ್ಗವನ್ನ ಒಂದು ಸೃಷ್ಟಿ ಮಾಡ್ಕೊಂಡಿರ್ತಾರೆ, ಅಂದ್ರೆ ಈ ಉತ್ತಮ ಸ್ಥಿತಿಯಲ್ಲಿರುವಂಥ ಜನ. ಇದೇ ಕೂಡ ನಮ್ಮ ಭಾರತೀಯ ವ್ಯವಸ್ಥೆಯಲ್ಲೂ ಕೂಡ ಇತಿಹಾಸದಲ್ಲಿ ಇದ್ದಿದ್ದದ್ದು. ನಿಮ್ಗೆ ಗೊತ್ತಿದೆ ವರ್ಣ ವ್ಯವಸ್ಥೆ, ಅಂದ್ರೆ ಅಲ್ಲಿ ಕ್ಷತ್ರಿಯರು, ಬ್ರಾಹ್ಮಣರು, ವೈಶ್ಯರು, ಈ ರೀತಿ ವರ್ಗಗಳು. ಅಂದ್ರೆ ಪ್ರಬಲ ವರ್ಗದವರು ಒಂದಿಷ್ಟು ಜನರನ್ನ, ಶೂದ್ರರನ್ನ ತಮ್ಮ ದಿನನಿತ್ಯ ಕೆಲಸಗಳು ಏನೇನೋ ಮಾಡ್ಕೊಳ್ಳೋಕೆ ಇಟ್ಕೊಂಡು ಅವ್ರನ್ನ ಶೋಷಣೆ ಮಾಡೋದಕ್ಕೆ ಒಂದು ಗ್ರಂಥವನ್ನು ಮಾಡ್ಕೊಂಡಿದ್ರು. ಆ ಗ್ರಂಥದೇನು ಹೆಸರೇನು ಬೇಡ, ಅದನ್ನ ಮಾಡಿಕೊಂಡು ಅದನ್ನ ಇಟ್ಕೊಂಡು ಅದ್ರಲ್ಲಿ ತಮ್ಗೆ ಏನ್ ಬೇಕೋ ಅದನ್ನ ಬರ್ಕೊಂಡು ಇದೆಲ್ಲ ಮಾಡಿರುವಂಥದ್ದು ಗೊತ್ತಿದೆ. ಸೊ ಓಕೆನಾ, ಅದರ ಪ್ರಕಾರ ತುಂಬಾ ವರ್ಷಗಳ ಕಾಲ ಶೋಷಣೆನ ಮಾಡ್ತಾರೆ ಜನರನ್ನ. ಆ ಒಂದು ಶೋಷಣೆಗೆ ಒಂದು ಮಿತಿ ಅಂತ ಇರುತ್ತೆ. ಆಮೇಲೆ ಎಲ್ಲವೂ ಕೂಡ ಆಗೋಗುತ್ತೆ. ಇತಿಹಾಸದ ದಿನಗಳಲ್ಲಿ, ಕಾಲಘಟ್ಟದಲ್ಲಿ ಕೆಲವು ಘಟನೆ ನಡೆಯುತ್ತೆ. ಆಮೇಲೆ ಈ ವಿಷಯ ಯಾವಾಗ ಬ್ರಿಟಿಷರ ಆಳ್ವಿಕೆ ಸಂದರ್ಭದಲ್ಲೂ ಕೂಡ ಮೀಸಲಾತಿ ವಿಚಾರ ತುಂಬಾ ಪ್ರಮುಖ ಆಗುತ್ತೆ. ಯಾಕಂದ್ರೆ ಬ್ರಿಟಿಷರೇ ಫಸ್ಟ್ ಈ ಮೀಸಲಾತಿ ವಿಷಯವನ್ನ ನಮ್ಮ ಭಾರತೀಯ ವ್ಯವಸ್ಥೆಗೆ ಪರಿಚಯಿಸಿದ್ದು. ಯಾಕಂದ್ರೆ ಅವರಿಗೆ ಡಿವೈಡ್ ಆ್ಯಂಡ್ ರೂಲ್ ಮಾಡಬೇಕಾಗಿರುತ್ತೆ. ಅದಕ್ಕಾಗಿ ಅವರು ಒಂದಿಷ್ಟು ಜನನ್ನ ಅವಾಗಲಿಂದಾನೇ ಡಿವೈಡ್ ಮಾಡುವಂತ ಪದ್ಧತಿಯನ್ನು ಅನುಸರಿಸ್ಕೊಂಡ್ಬಂದ್ರು. ಸೊ ಹಂಗಾಗಿ ಬ್ರಿಟಿಷರಿಂದಲೇ ಇದು ಶುರುವಾಯಿತು. ಅದಾದ್ಮೇಲೆ 1929-30ರಲ್ಲಿ ದುಂಡು ಮೇಜಿನ ಪರಿಷತ್ನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾಗವಹಿಸಿದಾಗ ಅವರು ಮೊಟ್ಟ ಮೊದಲ ಬಾರಿಗೆ ಅಸ್ಪೃಶ್ಯ ಜನರಿಗೆ ರಾಜಕೀಯ ಮೀಸಲಾತಿಯನ್ನು ಕೇಳ್ತಾರೆ. ಸೊ ಇದು ನಿಮ್ಗೆ ಗೊತ್ತೇ ಇದೆ. ಆಮೇಲೆ ಪೂನಾ ಒಪ್ಪಂದ ಆಗುತ್ತೆ, ಗಾಂಧೀಜಿಯವರು ವಿರೋಧ ಮಾಡ್ತಾರೆ, ಆಮೇಲೆ ಅದನ್ನ ಒಪ್ಪಿಸಿ ಪೂನಾ ಒಪ್ಪಂದ ಮಾಡ್ಕೊಳ್ತಾರೆ. ಇದೆಲ್ಲ ನಿಮ್ಗೆ ಗೊತ್ತಿದೆ, ಇತಿಹಾಸ ಓದಂಥವ್ರಿಗೆ, ರಾಜಕೀಯ ಓದಂಥವ್ರಿಗೆ. ಸೊ ಅದಾದ್ಮೇಲೆ 1935ರಲ್ಲಿ ಬ್ರಿಟಿಷ್ ಆಡಳಿತದಲ್ಲಿದ್ದಂಥ ಭಾರತಕ್ಕೆ ಒಂದು ಸಂವಿಧಾನವನ್ನ ಪರಿಚಯಿಸ್ತಾರೆ. ಸೊ ಅಲ್ಲಿ ಈ ಮೀಸಲಾತಿ ಉದ್ದೇಶಕ್ಕಾಗಿ 2 ಕೋಷ್ಟಕ ರೆಡಿ ಮಾಡ್ತಾರೆ ಅವರು. ಅದರಲ್ಲಿ ST ಮತ್ತು SC, ಶೆಡ್ಯೂಲ್ಡ್ ಟ್ರೈಬ್ ಅಂಡ್ ಶೆಡ್ಯೂಲ್ಡ್ ಕಾಸ್ಟ್. ಅಲ್ಲಿಂದ ST SC ಅನ್ನೋ ಒಂದು ಪದಗಳು ಶುರುವಾಗಿದ್ದಂಥದ್ದು. ಅದಾದ್ಮೇಲೆ ಭಾರತ ಸ್ವತಂತ್ರ ಆದ್ಮೇಲೆ ಏನು ನಮ್ಮ ದೇಶಕ್ಕೆ ಸಂವಿಧಾನವನ್ನು ಪರಿಚಯಿಸ್ತಾರೆ, ಆ ಸಂವಿಧಾನದಲ್ಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿ ವಿಷಯವನ್ನ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಆಯ್ತಾ, ಇದನ್ನ ಯಾರಿಗೆ ಇನ್ನೂ ಕೂಡ ಡೌಟ್ ಇದೆ, ಇನ್ನೂ ಕೆಲವರು ವಿರೋಧ ಮಾಡ್ತೀರಿ, ಕೆಲವರು ಏನೇನೋ ಮಾತಾಡ್ತಿರಲ್ಲ, ಅವ್ರಿಗೆ ಹೇಳ್ತೀನಿ. ಸ್ವತಃ ನಾನು ಕೂಡ OBC, ಆಯ್ತಾ. ಈಗ ಮತ್ತೆ ನಾನು ಈ ವಿಷಯ ಹೇಳ್ತಾ ಇದ್ದೀನಿ ಅಂತ ಕೆಲವರು ತಪ್ಪು ತಿಳ್ಕೊಬಹುದು. ನಾನು OBC 3B ಕ್ಯಾಟಗರಿ ಸೇರ್ತೀನಿ. ಆದ್ರೂ ನನಗೆ ಬಾಬಾ ಸಾಹೇಬ್ರ ಬಗ್ಗೆ, ಅವರ ಚಿಂತನೆಗಳು, ಅವರ ವ್ಯಕ್ತಿತ್ವದ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಅಂಡ್ ಅವರನ್ನು ನಾನು ಆರಾಧಿಸ್ತೀನಿ. ಅಂಡ್ ಅವರನ್ನೇ ನನ್ನ ಪ್ರೇರಣೆಯಾಗಿ ತೆಗೆದುಕೊಂಡಿದ್ದೀನಿ. ಯಾಕಂದ್ರೆ ಯಾವ ಸಂದರ್ಭದಲ್ಲಿ ಈಗ ನೀವೇ ಆ ಸಿಚುವೇಶನ್ ಇದ್ರಿ, ನಿಮ್ಮ ಸಮುದಾಯ ಶೋಷಣೆ ಒಳಗಾಗ್ತಿತ್ತು ಅಂದ್ರೆ ನೀವು ಶೋಷಿತರ ಪರವಾಗಿ ನಿಂತ್ಕೊಳ್ತಿದ್ರಾ ಇಲ್ವಾ? ಮಾನವೀಯತೆ ದೃಷ್ಟಿಯಿಂದ ಅವ್ರಿಗೆ ಒಂದಿಷ್ಟು ಸವಲತ್ತುಗಳನ್ನ ಕೇಳ್ತಿದ್ರ ಇಲ್ವಾ? ಹಂಗೆ ಅವ್ರು ಕೇಳಿರುವಂಥದ್ದು ನೋಡಿ. ಇತ್ತೀಚೆಗೆ 3A 3B ಕ್ಯಾಟಗರಿ ಅಭ್ಯರ್ಥಿಗಳಿಗೆ ನಮಗೆ KS ಮತ್ತು VAO ಮೊದಲಾದ ನೇಮಕಾತಿಗಳಲ್ಲಿ ಒಂದಿಷ್ಟು ಹುದ್ದೆಗಳು ಕಮ್ಮಿ ಆಗಿದೆ, ಸರಿಯಾಗಿ ಹಂಚಿಕೆ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ನಾವೆಷ್ಟೆಲ್ಲ ಈಗ ಧ್ವನಿ ಎತ್ತೋದಕ್ಕೆ ಹೊರಟಿದ್ದೀವಿ. ಅಂಥದ್ರಲ್ಲಿ ನಮ್ಮನ್ನ ಸಮಾಜದ ಒಂದು ದೃಷ್ಟಿಯಲ್ಲಿ ತುಂಬಾ ಹೀನವಾಗಿ, ಕೀಳಾಗಿ ನಡೆಸ್ಕೊಂಡು, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ನಮ್ಮನ್ನ ತುಳಿದಾಗ ನಾವು ಮೇಲ್ ಬರೋದಕ್ಕೆ ಒಂದಿಷ್ಟು ಸವಲತ್ತುಗಳನ್ನ ಪಡ್ಕೊಳ್ಳೋದು ತಪ್ಪ. ಸೊ ಇದೇ ಅವತ್ತು ಬಾಬಾ ಸಾಹೇಬರು ಮಾಡಿದ್ದು. ಸಂವಿಧಾನದ ವಿಷಯದಲ್ಲೂ ಅವ್ರಿಗೂ ಕೂಡ
ಒಂದಿಷ್ಟು ಅವಕಾಶ ಇದ್ದಾಗ ಅವ್ರು ಏನು ಮಾಡ್ತಾರೆ, ಒಂದು 10 ವರ್ಷ ತಾತ್ಕಾಲಿಕವಾಗಿ ಒಂದಿಷ್ಟು ವಿಶೇಷ ಸೌಲಭ್ಯಗಳು ಮೀಸಲಾತಿಯನ್ನ ಇರಲಿ ಸಂವಿಧಾನದಲ್ಲಿ ಅಂತ ಅವ್ರು ಮಾಡಿ ಹೋಗ್ತಾರೆ. ಆಯ್ತಾ, ಕೇವಲ 10 ವರ್ಷ, ಇದನ್ನು ನೆನ್ಪಿಟ್ಕೊಳ್ಳಿ, ಕೇವಲ 10 ವರ್ಷ ಅವ್ರು ಮಾಡಿ ಹೋಗಿರುವಂಥದ್ದು. ಅವ್ರು ಯಾವತ್ತೂ ಕೂಡ ತಾತ್ಕಾಲಿಕ ಅಷ್ಟೇ ಮಾಡಿ ಹೋಗಿದ್ದಂಥದ್ದು. ಶಾಶ್ವತ ಮೀಸಲಾತಿ ಬೇಕು ಅಂತ ಎಲ್ಲಿ ಪ್ರತಿಪಾದನೆ ಮಾಡಿರುವಂಥದ್ದು ಅವ್ರದ್ದು ಇಲ್ವೇ ಇರುವ ವಿಷಯ. ಹಂಗೇನೋದಿದ್ರೆ ಯಾರಾದ್ರೂ ತೋರಿಸ್ಕೊಂಡಿದ್ರೆ ತೋರಿಸಿ, ಆಯ್ತಾ. ಆಮೇಲೆ ಏನಾಗುತ್ತೆ, ಅವ್ರು ಯಾಕೆ ಅದನ್ನು ಮಾಡಿದ್ರು ಅಂದ್ರೆ, ಆ ಸಮಯದಲ್ಲಿ ಅವತ್ತಿನ ಸಂವಿಧಾನದ ಜಾರಿ ಸಂದರ್ಭದಲ್ಲಿ ಆದಿವಾಸಿ ಜನಾಂಗಗಳು, ದಲಿತರ ಪರಿಸ್ಥಿತಿ ತುಂಬಾ ಶೋಚನೀಯವಾಗಿರುತ್ತೆ. ತುಂಬಾ ಅಂದ್ರೆ ತುಂಬಾ ಶೋಚನೀಯ. ಹಾಗಾಗಿ ಅವ್ರಿಗೆ ಒಂದು 10 ವರ್ಷ ನಾವು ಸ್ಪೆಷಲ್ ಆಗಿ ಏನಾದರೂ ವಿಶೇಷ ಸವಲತ್ತುಗಳನ್ನು ಕೊಟ್ಟರೆ ಸಮಾಜದಲ್ಲಿ ಸಮಾನ ಅವಕಾಶಗಳು ಸಿಗುತ್ತೆ, ಸಮಾನತೆ ಆಗುತ್ತೆ ಅಂತ ಅವರು ಪಾಪ ಬಾಬಾ ಸಾಹೇಬರು ಕಲ್ಪನೆಯನ್ನು ಮಾಡ್ಕೊಂಡಿರ್ತಾರೆ. ಬಟ್ ನೋಡಿ ನಮ್ಮ ಸಮಾಜದ ದುರಂತ ಹೆಂಗಿದೆ. ಅವ್ರು ಹೇಳೋಗಿದ್ದು 10 ವರ್ಷ, ಆದರೆ ಅದಾದ್ಮೇಲೆ 10 ವರ್ಷ ಆದರೂ ಕೂಡ ಯಾವ ಪರಿಸ್ಥಿತಿಗಳು ಸುಧಾರಿಸಿರಲ್ಲ. ಆ್ಯಂಡ್ 1960 ಒಂದು 8ನೇ ತಿದ್ದುಪಡಿ ಮೂಲಕ ಸಂವಿಧಾನಕ್ಕೆ ಮತ್ತೆ 10 ವರ್ಷ ಎಕ್ಸ್ಟೆಂಡ್ ಮಾಡ್ತಾರೆ. ಆಮೇಲೆ 1970 ಮತ್ತೆ 10 ವರ್ಷ ಎಕ್ಸ್ಟೆಂಡ್ ಮಾಡ್ತಾರೆ. 1980 ಮತ್ತೆ 10 ವರ್ಷ ಮುಂದುವರಿಸ್ತಾರೆ. 1990 ಮತ್ತೆ 10 ವರ್ಷ. ಹಿಂಗೆ ಸಂವಿಧಾನಕ್ಕೆ ತಿದ್ದುಪಡಿ ತರ್ತಾ ಆ ಮೀಸಲಾತಿ ವಿಷಯವನ್ನು ಇನ್ನು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಸ್ಟಿಲ್ ಈಗ ಮೀಸಲಾತಿಯ ಒಂದು ಅವಧಿ ಎಲ್ಲಿವರೆಗೂ ಇದೆ ಅಂದರೆ 2030ರವರೆಗೂ ಕೂಡ ಇದೆ. 30ರಲ್ಲೂ ಮತ್ತೆ ತಿದ್ದುಪಡಿ ಮಾಡಿ ಅದನ್ನು ಕಂಟಿನ್ಯೂ ಮಾಡ್ಬೋದು. ಇಲ್ಲ ಅದೇನಾಗುತ್ತೆ, ಅಲ್ಲಿ ಅಷ್ಟಿಗೆ ಏನಾದರೂ ಬದಲಾವಣೆಗಳು ಮಾಡ್ತಾರೆ ಅನ್ನೋದು ಸರ್ಕಾರಕ್ಕೆ ಬಿಟ್ಟಿದ್ದು. ಆದರೆ ಒಂದಂತೂ ಸ್ಪಷ್ಟ, ಈ ಮೀಸಲಾತಿ ಕೊಟ್ಟರು ಬಿಟ್ಟರು ಇವತ್ತಿಗೂ ದಲಿತ ಸಮುದಾಯ ಅಭಿವೃದ್ಧಿಯನ್ನು ಕಂಡಿಲ್ಲ. ನೋಡಿ, ಎಲ್ಲೋ 4 ಜನ ಡೆವಲಪ್ ಆಗಿರೋದನ್ನು ತೋರಿಸ್ಬಿಟ್ಟು ಎಲ್ಲ ಸಮುದಾಯವೇ ಅಭಿವೃದ್ಧಿ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಈಗ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆ ನಮ್ಮ ಕಲಬುರಗಿಯವರು, ಸೊ ಅವ್ರು ಏನಿದ್ದಾರೆ, ರಾಜಕೀಯವಾಗಿ ಬೆಳೆದಿದ್ದಾರೆ, ಆರ್ಥಿಕವಾಗಿ ಬೆಳೆದಿದ್ದಾರೆ, ಸಾಮಾಜಿಕ ಶೈಕ್ಷಣಿಕ ಎಲ್ಲ ಬೆಳೆದಿದ್ದಾರೆ. ಅವ್ರ ಮನೆ ಮಕ್ಕಳೆಲ್ಲ ವಿದೇಶದಲ್ಲಿ ಓದ್ತಾ ಇದ್ದಾರೆ. ಅವ್ರದ್ದು ಮೆಡಿಕಲ್ ಕಾಲೇಜ್ಗಳಿದೆ, ಲಾ ಕಾಲೇಜ್ಗಳಿದೆ, ಎಲ್ಲ ಇದೆ, ಆಯ್ತಾ. ಹಂಗಂತ ಅವ್ರನ್ನ ಇಟ್ಕೊಂಡ್ಬಿಟ್ಟು ಆ ಸಮುದಾಯ ಅಭಿವೃದ್ಧಿ ಆಗಿದೆ ಅಂತ ಹೇಳೋಕ್ಕಾಗುತ್ತೆ? ಇವತ್ತು ಗುಲ್ಬರ್ಗದ ಕೆಲವೊಂದು ಹಳ್ಳಿಗಳಿಗೆ ಹೋದ್ರೆ ದಲಿತ ಬಂಧುಗಳ ಪರಿಸ್ಥಿತಿ ಹೆಂಗಿದೆ ಅಂದ್ರೆ, ಕಾಲಿಗೆ ಹಾಕೊಳ್ಳೋಕ್ಕೂ ಚಪ್ಪಿಗಳು ಇಲ್ಲ, ಬರಿಗಾಲಲ್ಲಿ ಓಡಾಡ್ತಿದ್ದಾರೆ. ತೋರಿಸ್ತೀನಿ ನಾನು ನಿಮ್ಗೆ ಅಂಥವ್ರು. ತೋರಿಸಿ ಅಂದರೆ ಖಂಡಿತವಾಗಿ ತೋರಿಸ್ತೀನಿ. ಇವತ್ತು ಗುಡಿಸಲಲ್ಲಿ ವಾಸ ಮಾಡ್ತಿದ್ದಾರೆ. ಸೊ ಅದಕ್ಕೆ ಈ ಒಳ ಮೀಸಲಾತಿ ಯಾಕೆ ಇಷ್ಟು ಹೋರಾಟ ಮಾಡಿದ್ರು ಅಂದರೆ, ಸಮಾಜದಲ್ಲಿ ಪ್ರಬಲದ ವರ್ಗದವರೇ ಹೆಚ್ಚೆಚ್ಚು ಮೀಸಲಾತಿಯನ್ನು ಬಳಸ್ಕೊಂಡು ಹೋಗ್ತಾ ಇದ್ರು. ಪಾಪ ಕೆಳಗಡೆ ಇರುವಂಥವ್ರಿಗೆ ಅದು ಏನೀಗ ಯಾರು ಬೆಳೆದಿರ್ತಾರೋ ಅವರೇ ಮತ್ತೆ ಬೆಳವಣಿಗೆ ಹಾಕೊಂಡು ಹೋಗ್ತಾ ಇದ್ರು. ಅದಕ್ಕೆ ಈಗ ಸುಪ್ರೀಂ ಕೋರ್ಟ್ ಕ್ರಿಮಿಲೇಯರ್ ಪಾಲಿಸಿಯನ್ನು ಅದನ್ನು ಕೂಡ ಮಾಡ್ತಾ ಇದೆ. ಸೊ ಅದು ಕೂಡ ಕೆನೆಪದರ ನೀತಿ, ಅದು ಕೂಡ ಆದರೆ ಇನ್ನಷ್ಟು ಅವಕಾಶ ಸಿಗುತ್ತೆ. ಆವಾಗ ನೀವು ವಾದ ಮಾಡಿ ಮೀಸಲಾತಿ ತೆಗೀರಿ, ಅದು ಮಾಡಿ, ಇದು ಮಾಡಿ, ಅದಕ್ಕೊಂದು ಅರ್ಥ ಇರುತ್ತೆ. ಅಂದರೆ ಸಂಪೂರ್ಣವಾಗಿ ಪ್ರತಿಯೊಬ್ಬರಿಗೂ ಕೂಡ ಅದರ ಸವಲತ್ತುಗಳು ಸಿಗಬೇಕು. ಆಗ ಅದಕ್ಕೊಂದು ಅರ್ಥ ಇರುತ್ತೆ ಅದನ್ನು ಕೇಳೋದ್ರಲ್ಲಿ. ಇವತ್ತಿಗೂ ಅದೆಷ್ಟು ಜನ, ನಾನೇ ಹೇಳ್ತೀನಲ್ಲ, ಈಗ ಹಿಂದೂ ಅಂತೇಳಿ ಪ್ರತಿಪಾದನೆ ಮಾಡಿಕೊಂಡು ಹೋರಾಟಗಳು ಮಾಡಿಕೊಂಡು ಜನರ ತಲೆ ಕೆಡಿಸ್ಕೊಂಡು ಧರ್ಮದ ಕೋಮು ಸಂಘರ್ಷಗಳನ್ನ ಮಾಡ್ತಾ ಇರೋರು ನಾನು ಕೇಳ್ತೀನಿ, ಇವತ್ತು ನಮ್ಮ ಹಿಂದೂ ಸಮಾಜದಲ್ಲಿ ಎಷ್ಟು ಸಮಾನತೆ ಇದೆ? ಇವತ್ತಿಗೂ ನಾವು ಅದೆಷ್ಟು ದಲಿತರನ್ನ ದೇವಸ್ಥಾನಗಳಿಗೆ ಪ್ರವೇಶ ಕೊಡ್ತೀವಿ? ನಾನೇ ಹೇಳ್ತೀನಿ, ಸ್ವತಃ ನಮ್ಮೂರಲ್ಲೇ ಇಲ್ಲ. ಅದನ್ನೇನಾದ್ರೂ ಹೋಗಿ ನಾನು ಧ್ವನಿ ಎತ್ತಿದ್ರೆ ನನ್ನನ್ನು ನಮ್ಮ ಸಮುದಾಯದವರು ದೂರ ಇಡ್ತಾರೆ. ಇವತ್ತಿಗೂ ಬಸವಣ್ಣನವರು ಪ್ರತಿಪಾದನೆ ಮಾಡಿದಂಥ ಸಮಾನತೆಯ ತತ್ವ, ಅಂತರ್ಜಾತಿ ವಿವಾಹವನ್ನ ಎಷ್ಟು ಜನ ಅನುಸರಿಸ್ಕೊಂಡು ಹೋಗ್ತಾ ಇದ್ದಾರೆ ಹೇಳಿ ನೋಡೋಣ. ಆಗಿದೆಯಾ? ಯಾವ್ದಾದ್ರು ಒಂದು ಎಕ್ಸಾಂಪಲ್ ಆಗ್ತಾ ಇದೆ? ಹೌದು, ಮಾಡ್ತಾ ಇದ್ದಾರೆ, ನಾವು ಒಪ್ಕೊಳ್ತೀವಿ. ಇವತ್ತಿಗೂ ನಮ್ಮ ಹಳ್ಳಿಗಳಲ್ಲಿ ಚಹಾ ಕುಡಿಯೋದಕ್ಕೇನೋ ಹೋಟ್ಲಿಗೆ ದಲಿತ ಸಮುದಾಯದವ್ರು ಬಂದರೆ ಸಪ್ರೇಟ್ ಟೀ ಕಪ್ಗಳನ್ನ ಅವ್ರ ಮನೆಯಿಂದ ತರ್ತಾರೆ. ಅವರು ಮೇಲ್ಜಾತಿಯವರ ಮನೆಗೆ ಹೋದರೆ ಸಪ್ರೇಟಾಗಿ ಟೀ ಕಪ್ಗಳನ್ನು ಅವ್ರಿಗೆ ಮನೇಲಿ ಸಪ್ರೇಟಾಗಿ ಇಟ್ಟಿರ್ತಾರೆ. ಯಾಕೆ? ಸಮಾನತೆ ಇಲ್ಲಿ ಬಂದಿದೆಯಾ? ಇವತ್ತು ಅಂತ ಟೆಕ್ನಾಲಜಿ ಇರುವಂಥ ಕಾಲದಲ್ಲಿ ಇವತ್ತು ಸಮಾನತೆ ಇದೆಯಾ? ಇವತ್ತು ಅಸ್ಪೃಶ್ಯರ ರೀತಿಯಾಗಿ ಕಾಣ್ತಾರೆ ಕೆಲವು ಹಳ್ಳಿಗಳಲ್ಲಿ. ಅವ್ರನ್ನ ಊರಿನ ಹೊರಗಡೆ ಇಡ್ತಾರೆ. ಇದೆಲ್ಲ ಇದೆ. ಅದೆಲ್ಲ ಇಲ್ಲದೆ ಯಾಕೆ ಅವರಿಗೆ ಸವಲತ್ತುಗಳನ್ನ ಕೊಡ್ತಾರೆ ಅಂತ ಕೇಳೋರು, ಯಾಕೆ ನೀವು ಇದನ್ನು ಬದಲಾಯಿಸಿಲ್ಲ ಅಂತ ಯಾಕೆ ಕೇಳಲ್ಲ? ಯಾಕೆ ನಾವು ಯಾರೋ ಅವ್ರನ್ನ ಒಪ್ಕೊಂಡಿಲ್ಲ? ಇವತ್ತಿಗೂ ಈ ಪ್ರಶ್ನೆಗಳನ್ನ ಕೇಳ್ಕೊಂಡಾಗ ನಮ್ಗೆ ನಿಜವಾದ ಉತ್ತರ ಸಿಗುತ್ತೆ. ನಿಜವಾದ ವಿದ್ಯಾವಂತ ಸಮಾಜವನ್ನು ಅರಿತವನು ಯಾವತ್ತೂ ಕೂಡ ಬಾಬಾ ಸಾಹೇಬರನ್ನ ವಿರೋಧ ಮಾಡಲ್ಲ. ಅವ್ರು ಯಾವತ್ತೂ ಕೂಡ ಶಾಶ್ವತ ಮೀಸಲಾತಿ ಕೊಡಿ, 100 ವರ್ಷ ಕೊಡಿ ಅಂತೆಲ್ಲೂ 10 ವರ್ಷ ಅವ್ರು ಕೇಳಿದ್ದು. ಸರ್ಕಾರಗಳು ರಾಜಕೀಯ ಲಾಭ, ತಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಏನು ಬೇಕೋ ಅದನ್ನು ಮಾಡಿಕೊಂಡು ಯಾರಿಗೆ ಏನು ಮೀಸಲಾತಿ ಕೊಡಬೇಕು, ಸರಿಯಾಗಿ ಇವತ್ತಿಗೂ ಸಮಾನವಾಗಿ ಅವಕಾಶಗಳು ಸಿಗಲ್ಲ. ಶಿಕ್ಷಣ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾನ್ಯ ಶಿಕ್ಷಣ ಮಂತ್ರಿಗಳು ಹೇಳಬೇಕು, ಎಷ್ಟು ಜನ ಶಿಕ್ಷಕರಿದ್ದಾರೆ ಶಾಲೆಗಳಲ್ಲಿ, ಎಷ್ಟು ಶಾಲೆಗಳು ಇವತ್ತಿಗೆ ಬಂದಾಗಿ ಕೂತ್ಕೊಂಡು ಈಗ ಆಲ್ರೆಡಿ ಕ್ಲೋಸ್ ಆಗ್ತಾ ಇದೆ ಸರ್ಕಾರಿ ಶಾಲೆಗಳು.
ಇವೆಲ್ಲ ಯಾರು ಪ್ರಶ್ನೆ ಮಾಡಲ್ಲ. ಪ್ರಶ್ನೆ ಬಂದಾಗ ಬರೀ ದೂಷಣೆ ಮಾಡೋದು, ಆ ವಿಷಯ ಈ ವಿಷಯವನ್ನು ಕೆದಕೋದು. ವಿದ್ಯಾವಂತ ನಾಗರಿಕರಾದ ನಾವು ಕೂಡ ಅದೇ ರೀತಿ ಮಾತಾಡಿದ್ರೆ ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಇರಲ್ಲ ಅಂತ ಹೇಳ್ತಾ ಧನ್ಯವಾದಗಳು.